ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ಈ ಮಗುನೆಲ್ಲಾದ್ರೂ ನೋಡಿದ್ದೀರಾ ಸರ್? ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ ಅಣ್ಣ. ಓ, ಮಿಸ್ಸಿಂಗ್ ಕೇಸಾ? ಸಿಗೋದು ತುಂಬಾ ಕಷ್ಟ ಸರ್. ಪಾಪ ನಮ್ಮ ಪಕ್ಕದ ಮನೆ ಹುಡುಗಿ ಹಿಂಗೆ ಆಗಿ ಸಿಗ್ಲೇ ಇಲ್ಲ. ನೀವು ಆದಷ್ಟು ಬೇಗ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ. ತಗೊಳ್ಳಿ ಸರ್, ಬೇಗ ಹೊರಡಿ ಸರ್. ಮಗು ಕೇಸ್ ಬೇರೆ, ಬೇಗ ಹೊರಡಿ. ಈಗ ಅದ್ರ ಏನ್ ಬಂದ್ ಪ್ರಯೋಜನ? ಮಗು ಮನೇಲಿದ್ದಾಗ ಸರಿಯಾಗಿ ನೋಡ್ಕೊಂಡಿದ್ರೆ ಇವತ್ತು ನಮ್ಮ ಮಗುನ ಹುಡ್ಕೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ತಾಯಿಯಾಗಿ ಒಂದ್ ಮಗು ನೋಡ್ಕೊಳಕ್ಕಾಗಿಲ್ಲ ಅಂದ್ರೆ ಏನ್ರಿ ಯೂಸು? ನಿನ್ ಈ ಬೇಜವಾಬ್ದಾರಿಂದನೇ ನನ್ ಮಗು ಇವತ್ತು ಮಿಸ್ ಆಗಿರೋದು. ಯಾವಾಗ್ಲೂ ಕೆಲ್ಸ ಅಂತ ಮಗ್ಳು ಟೈಮ್ ಕೊಡ್ದಲ್ಲಿ ನೀವು ನನ್ನಿಂದನೇ ಎಲ್ಲ ಆಗಿದೆ ಅಂತ ಹೇಳ್ತಿದ್ದೀರಾ? ಓ, ಇವತ್ತು ತಪ್ಪೆಲ್ಲ ನನ್ ಮೇಲೆ ಹಾಕದ್ಯಾ? ನನ್ನ ಹಗಲು ರಾತ್ರಿ ಕಷ್ಟ ಪಡ್ತಾ ಇರೋದು ನನ್ನ ಮಗಳ ಜೀವನಕ್ಕೋಸ್ಕರ ಅಂತ ಗೊತ್ತು ತಾನೆ ನಿಂಗೆ? ಅಷ್ಟು ಅರ್ಥ ಆಗಲ್ವ ನಿನಗೆ? ನಮಗೆ ಅವಳ ಭವಿಷ್ಯಕ್ಕಿಂತ ಅವಳೇ ಮುಖ್ಯ ಮುರಳಿ. ನೀವು ಸಂಪಾದನೆ ಮಾಡೋ ಹಣ ಅಲ್ಲ, ನೀವು ನಮಗ್ ಕೊಡ್ಬೇಕಾಗಿರೋ ಟೈಮ್, ಅದನ್ನ ಕೊಡ್ದಲೆ ಇವಾಗ ದೊಡ್ಡ ಮನುಷ್ಯನ್ ತರ ಮಾತಾಡ್ತಾ ಇದ್ದೀರಾ. ಸಣ್ಣ ಸಣ್ಣ ವಿಷಯ ದೊಡ್ಡದ್ ಮಾಡಿ ಯಾವಾಗ್ಲೂ ಜಗಳ ಮಾಡ್ತಿದ್ಯಲ್ಲ, ಅದನ್ನ ನೋಡಿ ಮಗು ಯಾವಾಗ್ಲೂ ಕೋಪ ಮಾಡ್ಕೋತಾ ಇತ್ತು. ಇವಾಗ ಮಗು ಅದೇ ಕಾರಣಕ್ಕೆ ಮನೆ ಬಿಟ್ಟು ಹೋಗಿದೆ ಅಂದ್ರೆ ಅದಕ್ಕೆ ನೀನೇ ಜವಾಬ್ದಾರಿ. ಸಾಕ್ ನಿಲ್ಸಿ ಮುರಳಿ, ನಿಮ್ ಜೊತೆ ಜಗಳ ಮಾಡೋ ಪರಿಸ್ಥಿತಿಲಿ ನಾನಿಲ್ಲ. ನನ್ ಮಗಳು ಏನ್ ಮಾಡ್ತಿದ್ದಾಳೋ ಎಲ್ಲಿದ್ದಾಳೋ ಅಂತ ನೆನ್ಪಿಸ್ಕೊಂಡ್ರೆ ನನಗ್ ಭಯ ಆಗ್ತದೆ. ಜಾನು ಸಿಕ್ಕಿಲ್ಲ ಅಂದ್ರೆ ನನ್ ಬದುಕಿರಲ್ಲ ಮುರಳಿ. ಅನ್ನತ ಸಮಾಧಾನ ಮಾಡ್ಕೊಂಡು ರೋಡಲ್ಲಿ ಇದ್ದೀರಾ, ಇದರಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಅವ್ರನ್ನ ನೋಡ್ಕೋತಾರೆ. ದೇವ್ರೆ, ತಾಯಿ ಮಗುನ ದೂರ ಮಾಡಿದ್ರೆ ನಿಂಗೆ ಏನ್ ಸಿಗುತ್ತೆ ಹೇಳು? ಅವಳಿನ್ನು ಚಿಕ್ಕ ಮಗು, ಅವಳಿಗೆ ಏನೂ ಗೊತ್ತಾಗಲ್ಲ. ಅವಳಿಗೆ ಏನೂ ಆಗ್ದಲೆ ಹುಷಾರಾಗಿ ನನ್ನ ಸೇರುವಾಗ ಮಾಡು ದೇವ್ರೆ. ಏನ್ ರಾಜ್ಯವ್ರೆ, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದ್ರಿ? ಏನದು? ಹೂ ಕಣ್ರದ, ಆ ಪುಟ್ಟಕ್ಕನ ಮನೆಗೆ ಯಾವ್ದೋ ಮಗು ಬಂದೈತಂತೆ. ಅದ್ರಲ್ಲಿ ದೊಡ್ಡ ವಿಷಯ ಏನಿದೆ? ಮನೆ ಮೇಲೆ ತುಂಬಾ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯಾವ್ದೋ ಮಗು ಬಂದಿದೆ ಅನ್ನೋದು ಮುಖ್ಯವಾದ ವಿಷಯನಾ? ಅದಾಗದೆ ಬಂದಿರೋದಲ್ಲ, ಸಾನಂಗೆ ಬೀದಿಲ್ ಸಿಕ್ತಂತೆ. ಅದು ನಮ್ಮ ಮನೆ ಕರ್ಕೊಂಬಂದು ಲಾಲ್ನೆ ಪಾಲನೆ ಮಾಡ್ತಾ ಇದ್ದಾಳೆ ಅಂತ ಊರ್ ತುಂಬಾ ಸುದ್ದಿ. ಇದು ಮೇನ್ ಪಾಯಿಂಟ್. ಡೈರೆಕ್ಟ್ ಆಗಿ ಮೇನ್ ಪಾಯಿಂಟಿಗೆ ಬರೆದ್ಬಿಟ್ಟು ಸುದ್ದಿ ಬಳಸ್ಕೊಂಡ್ ಬರ್ತಾ ಇದ್ದೀರಲ್ಲ. ಆ ಮಗು ಬಗ್ಗೆ ಬೇರೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಯಾವ್ದೋ ಬೀದಿ ಬಿಕಾರಿ ಅಪ್ಪ ಅಮ್ಮ ಮಾತ್ ಬರಕಿಲ್ಲ ಅಂತ ಬಿಟ್ಟು ಹೋಗವ್ರಂತೆ. ಅದನ್ನ ಸಾನ ಮನೆ ಕರ್ಕೊಂಬಂದು ನಾನೇ ತಾಯಿಯಂಗ್ ನೋಡ್ಕತೀನಿ ಅಂತ ಹೇಳ್ತಾವಳಂತೆ. ಅವಳು ಮಾಡಿದ್ರು ಮಾಡ್ತಾಳೆ, ಮೊದ್ಲೇ ಒಂಟಿ ಜೀವನ, ಇನ್ನೊಂದು ಒಂಟಿ ಜೀವನ ಕರ್ಕೊಂಬಂದ್ ಜೊತೆಗೆ ಇಟ್ಕತಾಳೆ. ಇಲ್ಲ ರಾಜ್ಯವ್ರೆ, ಹಾಗಾಗೋದಕ್ಕೆ ನಾನ್ ಬಿಡೋದಿಲ್ಲ. ಅವಳು ನೆಮ್ಮದಿಯಾಗಿರೋದಕ್ಕೆ ಆ ದೇವರೇ ಅವಕಾಶ ಕೊಟ್ರು, ನಾನು ಅವಕಾಶ ಕೊಡೋದಿಲ್ಲ. ರಾಧಾ, ಮೊದ್ಲು ಅವ್ರತವ ಮನೆ ಮೆಸ್ಸು ಎಲ್ಲ ಕಿತ್ಕೋಬೇಕು. ಇಲ್ಲ ಅಂತಂದ್ರೆ ಬೀದಿಲ್ ಹೋಗೋ ದಾಸೆಯನ್ ಕರ್ಕೊಂಬಂದು ಇವ್ರಿಗೂ ಆಸ್ತಿ ಪಾಲೈತೆ ಕೊಡ್ತೀನಿ ಅಂತ ಹೇಳ್ತಾರೆ.
ಸದಾಶಿವಂಗ್ 3 ಹೊತ್ತು ಅದೇ ಧ್ಯಾನ ಅನ್ನಂಗೆ ನಿಮಗೆ ಯಾವಾಗ್ಲೂ ಮೆಸ್ದೆ ಚಿಂತೆ. ಮೊದ್ಲ ಮಗು ಯಾರ್ದು, ಯಾಕೆ ಬಂತು, ಸಹನ ಯಾಕೆ ಆರೈಕೆ ಮಾಡ್ತಿದ್ದಾಳೆ ಅದನ್ನ ತಿಳ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಮೆಸ್ಸು ಮೆಸ್ಸು ಅಂದ್ರೆ ಮೆಸ್ ಸಿಕ್ಬಿಡುತ್ತಾ? ಅಯ್ಯೋ ದಾದಾ, ನಿಂಗೆ ಗೆಪ್ತಿಗಿರ್ಲಿ ಅಂತ ಹೇಳ್ದೆ ಆಟೆಯ, ಅದಕ್ಕೆ ಆ ಕೀಟೋನ್ ಕೋಪ ಮಾಡ್ಕೋತೀಯ. ಆಯ್ತು ಬಿಡು, ಇನ್ನೊಂದ್ಕಿತ ಅದ್ರ ಬಗ್ಗೆ ಮಾತಾಡಕ್ಕಿಲ್ಲ. ಮೊದಲು ಆ ಮಗು ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು ಅಂತ ನಾನೇ ನಿಮ್ಗೆ ಹೇಳ್ತೀನಿ. ಆಯ್ತು, ಬರ್ತೀನಿ. ಈ ರಾಜಿಯಿಂದ ನಮ್ಗೇನು ಯೂಸ್ ಇಲ್ಲ ಅಂದಿದ್ರೆ ಯಾವತ್ತೂ ದೂರ ಇಟ್ಬಿಡ್ತಿದ್ದೆ. ಈ ಅಮ್ಮಂಗೆ 3 ಹೊತ್ತು ಮೆಸ್ಸು ಮನೆ ಬಿಟ್ರೆ ಬೇರೆ ಏನೂ ಉದ್ದೇಶನೇ ಇಲ್ಲ ಲೈಫಲ್ಲಿ. ಯಾರಾದರೂ ಬಂದು ಮೆಸ್ಸು ಮನೆ ಕೊಡ್ತೀನಿ ರಾಧನ್ ವಿರುದ್ಧ ಕೆಲಸ ಮಾಡು ಅಂದ್ರೆ ಯೋಚನೆ ಮಾಡದೆ ಕೆಲಸ ಮಾಡತ್ತೀ ಅಮ್ಮ. ನಾನು ಮೊದಲು ಈ ರಾಜಿನ ದೂರ ಇಡಬೇಕು, ಇಲ್ಲ ಅಂದ್ರೆ ನನಗೆ ತೊಂದರೆ ಆಗತ್ತೆ. ಸಹನ, ನಾನಿರುವಾಗ ನೀನು ಅದೇ ಖುಷಿಯಾಗಿರ್ತೀಯ. ನಾನು ನಿನಗೆ ಖುಷಿಯಾಗಿರೋದಕ್ಕೆ ಅವಕಾಶನೇ ಕೊಡಲ್ಲ. ಪುಟ ನೋಡು, ಪುಟ ನೀನು ಆದಷ್ಟು ಬಿರ್ನೆ ನಿಮ್ಮ ಅಪ್ಪ ಅವ್ರಂತ ಸೇರ್ಕೊಳ್ಳಿ ಅಂತ ಅದ್ ಯಾವ್ರ ಹತ್ರ ಬೇಡ್ಕೊಂಡು ಬಂದೆ. ನೀನ್ ನನ್ನ ಜೊತೆ ಇರೋ ಋಣ ಇಲ್ಲ ಅಂತ ಅನಿಸ್ತಾ ಇದೆ. ಹೋಗ್ಲಿ ಬಿಡು, ನೀನು ಎಲ್ಲೇ ಇದ್ರೂ ಸಂದಾಗಿರ್ಬೇಕು. ಅಪ್ಪಯ್ಯ, ಈ ಮಗಿಗೆ ಅವ್ರ ಅಪ್ಪ ಅವ್ವ ಸಿಕ್ಕಮ್ಯಾಕೆ ನನ್ನ ಬಿಟ್ಟು ಹೊಂಟೋಯ್ತಾಳಲ್ವೇ? ಅಲ್ಲಿಗೆ ಹೋದ್ಮ್ಯಾಕೆ ನನ್ ನೆನ್ಪಿರ್ತದೋ ಇಲ್ವೋ ಗೊತ್ತಿಲ್ಲ. ಈ ಮಗಿನ ಕಳ್ಸ್ಕೊಡಕ್ಕೆ ಸ್ಯಾನೆ ಸಂಕಟ ಆಯ್ತಾಯ್ತು. ಮರುವು ಅನ್ನೋದು ದೇವರು ಮನ್ಸನ್ನು ಕೊಟ್ಟಿರೋ ದೊಡ್ಡ ವರ ಕಣಪ್ಪ. ಕಾಲ ಕಳೀತಿದ್ದಂಗೆ ಎಲ್ಲನೂ ಮರಿತಾ ಹೋಯ್ತೀವಿ. ವಾಸ್ತವದಲ್ಲಿ ಬದುಕೋದನ್ನ ಕಲಿ.